ಉದಯಗಿರಿ ಪೊಲೀಸ್ ಠಾಣೆ ಬಳಿ ಪರಿಸ್ಥಿತಿ ಸಹಜ ಸ್ಥಿತಿ ಹತ್ರ ಬರ್ತಾ ಇದೆ. ನಾವೀಗ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಜನಜೀವನ ಎಂದಿನಂತೆ ಇದೆ. ಆದರೆ ನಿನ್ನೆ ರಾತ್ರಿ ನಡೆದಂತಹ ಘಟನೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಯಾಕಂದರೆ ಪೊಲೀಸರ ಮೇಲೆ ದಾಳಿ ಮಾಡುವಂಥದ್ದು, ಪೊಲೀಸರ ವಾಹನಗಳ ಮೇಲೆ ದಾಳಿ ಮಾಡುವಂಥದ್ದು ನಿಜಕ್ಕೂ ಅಕ್ಷಮ್ಯ. ಯಾಕಂದರೆ ನಮ್ಮ ರಕ್ಷಣೆಗೆ ಇರುವಂತಹ ಪೊಲೀಸರ ಮೇಲೆ ಈ ರೀತಿ ದಾಳಿ ಮಾಡಿದರೆ ಜನಸಾಮಾನ್ಯರ ಗತಿ ಏನು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹಜವಾಗಿ ಕಾಡ್ತಾ ಇದೆ. ನೀವು ನೋಡ್ತಾ ಇರುವಂಥದ್ದು ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸುರೇಶ್ ಎಂಬಾತ ಕಲ್ಯಾಣಗಿರಿ ನಿವಾಸಿ ಒಂದು ಪೋಸ್ಟ್ ಅನ್ನು ಮಾಡಿದ್ದ. ಆ ಪೋಸ್ಟ್ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಯಿತು. ಪೊಲೀಸರು ಆ ಪೋಸ್ಟ್ ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು, ತಕ್ಷಣವೇ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಆ ಸುರೇಶ್ನನ್ನು ವಶಕ್ಕೆ ಪಡಿಸಿಕೊಂಡು FIR ದಾಖಲಿಸುವಂಥ ಕೆಲಸವನ್ನು ಸಹ ಮಾಡಿದ್ರು. ಆದರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಯಿತು, ಆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರ ಗುಂಪು ಇದೇ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿತ್ತು. ಮತ್ತು ಆ ಸಂದರ್ಭದಲ್ಲಿ ಅವರನ್ನು ಅಂದರೆ ಪೊಲೀಸ್ ಠಾಣೆಯಲ್ಲಿ ಇದ್ದ ಆತನನ್ನು ಅಂದರೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಘೋಷಣೆಗಳನ್ನು ಕೂಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿರುವಂತಹ ಯುವಕರ ಗುಂಪಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಕಾನೂನಾತ್ಮಕವಾಗಿ ಆತನಿಗೆ ಶಿಕ್ಷೆಯನ್ನು ಕೊಡಿಸ್ತೇವೆ, ಈಗಾಗಲೇ FIR ಸಹ ದಾಖಲಾಗಿದೆ, ಮತ್ತು ಆತನನ್ನು ಬಂಧಿಸಿ ಈಗ ನಾವು ಏನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತೇವೆ ಮತ್ತು ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. FIR ದಾಖಲಾಗಿದೆ ಅನ್ನೋದನ್ನು ಸಹ ಹೇಳಿದರು. ದೃಶ್ಯಗಳಲ್ಲೂ ಸಹ ತಾವು ನೋಡ್ಬೋದು. ಕೇವಲ ಪೊಲೀಸರು ಮಾತ್ರವಲ್ಲ, ಅಲ್ಲಿದ್ದಂತಹ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರು ಸಹ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಅವ್ರು ಯಾರ ಮಾತನ್ನು ಕೇಳದೆ ಸಾಕಷ್ಟು ಜನರಲ್ಲಿ ಜಮಾಯಿಸಿದಂಥ ಯುವಕರು ಕಲ್ಲು ತೂರಾಟವನ್ನು ಮಾಡಿದರು. ಕೇವಲ ಪೊಲೀಸ್ ವಾಹನಗಳಿಗೆ ಮಾತ್ರವಲ್ಲ, ಪೊಲೀಸ್ ಠಾಣೆಯ ಮುಂಭಾಗ ನಿಂತಿದ್ದಂತಹ ವಾಹನಗಳು ಸಹ ಇದರಿಂದ ಜಖಮಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ಕಲ್ಲುಗಳನ್ನು ಅಲ್ಲಿ ನಿಂತುವಂಥದ್ದು, ಅಂದರೆ ಆ ಕಲ್ಲುಗಳನ್ನು ತೂರಾಟ ನಡೆಸುವಂಥದ್ದು, ಮತ್ತು ಯಾರ ಮಾತನ್ನು ಕೇಳದಂತಹ ಪರಿಸ್ಥಿತಿಯಲ್ಲಿ ಆ ಒಂದು ಯುವಕರ ಗುಂಪಿತ್ತು. ಮತ್ತು ನೀವು ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, DCP ಜಾನ್ವಿಯವರು ಅಂದರೆ ಆ ಒಂದು ಏನು ಪೊಲೀಸ್ ಠಾಣೆಗೆ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರ ಒಂದು ವಾಹನದ ಮೇಲೆ DCPಯ ವಾಹನದ ಮೇಲೆ ಕಲ್ಲು ತೂರಾಟವನ್ನು ಮಾಡಿದರು. ಮತ್ತು ನಾನು ಈಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಯಾಕಂದರೆ ಇಲ್ಲಿ ಚೀಲಗಳಲ್ಲಿ ಸಂಗ್ರಹಿಸುವಂಥದ್ದು. ನಿನ್ನೆ ರಾತ್ರಿ ಆ ಒಂದು ಏನು ಠಾಣೆಯ ಮುಂದೆ ಜಮಾಯಿಸಿದಂಥವರು ಆ ಕಲ್ಲು ತೂರಾಟ ನಡೆಸಿದಂತಹ ಕಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಚೀಲಗಟ್ಟಲೆಯಲ್ಲಿ ಕಲ್ಲುಗಳನ್ನು ತುಂಬಿ ಇಡುವಂತಹ ಕೆಲಸವನ್ನು, ಸಂಗ್ರಹಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಇಷ್ಟೊಂದು ಕಲ್ಲುಗಳು ಇವರಿಗೆ ಸಿಕ್ಕಿದ್ದಲ್ಲಿ, ಅಂದರೆ ಪೂರ್ವ ನಿಯೋಜಿತವಾಗಿ ಈ ರೀತಿಯಂಥ ಘಟನೆಗಳಾದಾಗ ಕಲ್ಲುಗಳನ್ನು ಸಂಗ್ರಹಿಸಿಡುವಂಥ ಕೆಲಸ ಆಗ್ತಾ ಇದೆಯಾ, ಈ ರೀತಿಯಂಥ ಒಂದು ಅನುಮಾನ ಖಂಡಿತವಾಗಿಯೂ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಇದು ಕೇವಲ ಸ್ಯಾಂಪಲ್ ಮಾತ್ರ. ಈಗಾಗಲೇ ರಾತ್ರಿ ಸಾಕಷ್ಟು ಏನು ಕಲ್ಲುಗಳನ್ನು ಸಂಗ್ರಹಿಸಲಾಗಿತ್ತು, ಇದೀಗ ಚೀಲದಲ್ಲಿ ತುಂಬಿಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಇದ್ದಂಥದ್ದು ಪೊಲೀಸ್ ಠಾಣೆಯ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಏನು 2,000 ರಿಂದ 3,000ಕ್ಕೂ ಹೆಚ್ಚು ಯುವಕರು ಏನು ಜಮಾಯಿಸಿದ್ರು. ಆ ಸಂದರ್ಭದಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಸಿಬ್ಬಂದಿಗಳು ಬೆರಳಿಕೆ ಎಷ್ಟು. ಹೀಗಾಗಿ ಅವರ ಒಂದು ಸಹಾಯಕ್ಕಾಗಿ ನಗರದ ಬೇರೆ ಬೇರೆ ಠಾಣೆಗಳಿಂದ ಪೊಲೀಸರನ್ನು ಮತ್ತು ಅಧಿಕಾರಿಗಳನ್ನು ಕರೆಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದರು. ಆ ಸಂದರ್ಭದಲ್ಲೇ ಆ ಒಂದು ಏನು ವಾಹನಗಳು ಬರ್ತಾ ಇದ್ದಾವೆ ಉದಯಗಿರಿ ಪೊಲೀಸ್ ಠಾಣೆ ಕಡೆಗೆ ಅಂತೇಳಿ, ಆ ಒಂದು ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡುವಂಥ ಕೆಲಸಕ್ಕೆ ಮುಂದಾದಂಥದ್ದು. ಪ್ರಮುಖವಾಗಿ DCPಯವರ ಒಂದು ವಾಹನದ ಮೇಲೆ ಕಲ್ಲು ತೂರಾಟ ಮಾಡುವಂಥ ದೃಶ್ಯ ಇದೆ. ಅದು ಕೇವಲ ಸ್ಯಾಂಪಲ್ ಮಾತ್ರ. ಅದೇ ರೀತಿಯಾಗಿ ಈ ಉದಯಗಿರಿ ಪೊಲೀಸ್ ಠಾಣೆಗೆ ಬರ್ತಾ ಇದ್ದಂಥ ಎಲ್ಲ ಠಾಣೆಯ ಇನ್ಸ್ಪೆಕ್ಟರ್ಗಳು, ACPಗಳು ಅವರ ಒಂದು ವಾಹನಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಪ್ರಮುಖವಾಗಿ ಅವ್ರಿಗೆ ಇದ್ದಂಥದ್ದು ಯಾರೂ ಸಹ ಉದಯಗಿರಿ ಪೊಲೀಸ್ ಠಾಣೆ ಹತ್ರ ಬರಬಾರ್ದು, ಮತ್ತು ನಮ್ಮ ಒಂದು ಪ್ರತಿಭಟನೆ ಏನಿದೆ ಅದು ಮುಂದುವರಿಬೇಕು ಅಂತೇಳಿ ಇದೇ ಕಾರಣಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದಂಥವರು ಯಾರ ಮಾತನ್ನು ಕೇಳೋಕ್ಕೂ ಸಿದ್ಧರಿರಲಿಲ್ಲ. ಯಾಕಂದರೆ ಅಲ್ಲಿದ್ದಂಥವರು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾರು ಪೋಸ್ಟನ್ನು ಹಾಕಿದ್ದ, ಆ ಪೋಸ್ಟ್ ಹಾಕಿದ್ದವನ ವಿರುದ್ಧ FIR ದಾಖಲಾಗಿದೆ, ಆತನನ್ನು ಬಂಧಿಸಲಾಗಿದೆ, ಕಾನೂನಾತ್ಮಕವಾಗಿ ಆತನಿಗೆ ಶಿಕ್ಷೆಯನ್ನು ಕೊಡಿಸ್ತೇವೆ ಅಂತೇಳಿ ಕೇವಲ ಪೊಲೀಸರು ಹೇಳಿದ್ದು ಮಾತ್ರವಲ್ಲ, ಅವರದೇ ಧರ್ಮದ ಧಾರ್ಮಿಕ ಮುಖಂಡರುಗಳು ಮತ್ತು ರಾಜಕೀಯ ಮುಖಂಡರುಗಳು ಮನವಿ ಮಾಡಿದ್ರು. ಆದರೂ ಆ ಮನವಿಗೆ ಸ್ಪಂದಿಸುವಂಥ ಕೆಲಸ ಆಗಿಲ್ಲ. ಕೊನೆಗೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಿದರು. ಅದಕ್ಕೂ ಸಹ ಜಗ್ಗದಿದ್ದಾಗ ಅಶ್ರವಾಯುವನ್ನು ಸಿಡಿಸಿ ಎಲ್ಲರನ್ನ ಚದುರಿಸುವಂಥ ಕೆಲಸವನ್ನು ಮಾಡಿದ್ರು. ಒಂದು ವೇಳೆ ಈ ರೀತಿ ಚದುರಿಸ್ತಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಪೊಲೀಸ್ ಠಾಣೆಯ ಮೇಲೆ ಸಾಕಷ್ಟು ಒಂದು ದಾಳಿ ಮಾಡುವಂತಹ ಸಾಧ್ಯತೆ ಇತ್ತು. ಸೊ ಹೀಗಾಗಿ ಆ ಒಂದು ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ತಾವು ನೋಡ್ತಾ ಇರ್ಬೋದು, ಅಶ್ರುವಾಯು ಸಿಡಿಸಿದಂತಹ ಆ ಸೆಲ್ಗಳು ಸಹ ಇಲ್ಲಿ ಬಿದ್ದಿದ್ದಾವೆ, ಮತ್ತು ಸಾಕಷ್ಟು ಕಲ್ಲು ತೂರಾಟ ನಡೆಸಿದಂತಹ ಕುರುಹುಗಳು ಇಲ್ಲಿದ್ದಾವೆ. ಹೀಗಾಗಿ ಸದ್ಯಕ್ಕೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಆ ಘಟನೆ ನಡೆದ ತಕ್ಷಣವೇ ಮೈಸೂರು ನಗರಾದ್ಯಂತ ಇದ್ದಂಥ ಎಲ್ಲ ಪೊಲೀಸರು ಅಲರ್ಟ್ ಆಗಿ ಉದಯಗಿರಿ ಪೊಲೀಸ್ ಠಾಣೆಗೆ ಬರುವಂಥ ಕೆಲಸ ಆಯಿತು. ಇದೇ ಕಾರಣಕ್ಕಾಗಿ ಪರಿಸ್ಥಿತಿ ಹತೋಟಿಗೆ ಬಂತು. ಒಂದು ವೇಳೆ ಪೊಲೀಸರು ಸಹ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿದ್ದಂಥವರು ಯಾರ ಮಾತನ್ನು ಕೇಳುವಂತಹ ಪರಿಸ್ಥಿತಿ ಇರಲಿಲ್ಲ, ಹೆಚ್ಚಿನ ಅನಾಹುತಗಳಾಗ್ತಾ ಇತ್ತು. ಹೀಗಾಗಿ ಅದನ್ನು ತಪ್ಪಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸದ್ಯ ಪರಿಸ್ಥಿತಿ ತಿಳಿಯಾಗಿದೆ, ಆದರೂ ಸಹ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾಕಂದರೆ ಇಂತಹ ಘಟನೆಗಳು ನಡೆದಂತಹ ಸಂದರ್ಭಗಳಲ್ಲಿ ಇದು ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತದೆ, ಮತ್ತು ರಾಜಕೀಯ ಹೇಳಿಕೆಗಳೇನು ಬರ್ತದೆ ಅದರ ಮೇಲೆ ಮುಂದಿನ ಒಂದು ಘಟನಾವಳಿಗಳು ಸಹ ನಡೀತದೆ. ಈಗ ಸದ್ಯಕ್ಕೆ ಇರುವಂಥದ್ದು
ಒಂದು ಕಡೆ ಆ ಏನು ಪೋಸ್ಟನ್ನು ಮಾಡಿದ್ದ ಆತನನ್ನು ಬಂಧಿಸಿ FIR ದಾಖಲಿಸಿ ಈಗಾಗಲೇ ಆತನ ಜೈಲಿಗೆ ಕಳಿಸಲಾಗಿದೆ. ಮತ್ತೊಂದು ಕಡೆ ಪೊಲೀಸರೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ರೀತಿಯಾದಂಥ ಘಟನೆಗೆ ಕಾರಣವಾದಂಥ ವಿರುದ್ಧ ಪ್ರಕರಣ ದಾಖಲಾಗ್ತದೆ. ಮತ್ತು ವಿಡಿಯೋಗಳನ್ನು ಆಧರಿಸಿ ಯಾರು ಕಲ್ಲು ತೂರಾಟವನ್ನು ನಡೆಸಿದ್ರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ತನಿಖೆಯನ್ನು ನಡೆಸಬೇಕು. ಯಾಕಂದರೆ ರಾತ್ರೋರಾತ್ರಿ ನಾ ಹೇಳದಂತೆ ಮಧು ನಾಗರಾಜ್, ಈ ಕಲ್ಲುಗಳನ್ನು ಸಂಗ್ರಹ ಮಾಡುವಂಥದ್ದು ಹೇಗಾಗ್ತದೆ, ಇವೆಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಗಬೇಕಾಗಿದೆ. ಹೀಗಾಗಿ ಪರಿಸ್ಥಿತಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ.